ಈ ಒಂದು ಗೋಲ್ಡನ್ ಸಿರಮ್ಮು ಬರೀ ನೋಡೋದಕ್ಕಷ್ಟೇ ಬಂಗಾರದ ಬಣ್ಣ ಅಲ್ಲ, ನಿಜವಾಗಲೂ ನಮ್ಮ ಸ್ಕಿನ್ನಿಗೂ ಸಹಿತ ಬಂಗಾರದ ಬಣ್ಣವನ್ನು ಕೊಡುತ್ತೆ ಮತ್ತು ಫಳಫಳ ಅಂಥೇಳಂದು ಸ್ಕಿನ್ನನ್ನು ಹೊಳೆಯೋ ರೀತಿ ಮಾಡ್ತೈತಿ ಮತ್ತು ಸ್ಕಿನ್ನಲ್ಲಿರುವಂಥ ನೆರಿಗೆಗಳನ್ನ ಕಡಿಮೆ ಮಾಡ್ತೈತಿ, ಕಲೆಗಳನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ಗೋಲ್ಡನ್ ಸಿರಮ್ಮು ಸಹಾಯ ಮಾಡ್ತೈತಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಒಳ್ಳೆಯ ಗೋಲ್ಡನ್ ಸಿರಮನ್ನು ನಾನು ತೊಗೊಂಡು ಬಂದಿದ್ದೀನಿ. ಬಹಳ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಬೋದು. ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಐತಪ್ಪ, ನಮ್ಮ ಸ್ಕಿನ್ನಿಗೆ ಏನೆಲ್ಲ ಇದು ಒಳ್ಳೇದು ಮಾಡ್ತೈತಿ ಅಂತಂದ್ರೆ, ನಮ್ಮ ಸ್ಕಿನ್ನನ್ನು ಟೈಟ್ ಮಾಡ್ತೈತಿ, ನಮ್ಮ ಸ್ಕಿನ್ನನ್ನು ಆ್ಯಕ್ನೆ ಪೋರ್ ಸ್ಕಿನ್ ಇರೋದನ್ನು ಸರಿ ಮಾಡಿ ನಮ್ಮ ಸ್ಕಿನ್ನಲ್ಲಿರುವಂಥ ರಿಂಕಲ್ಸನ್ನು ಹೋಗ್ಲಾಡಿಸ್ತೈತಿ. ಅಷ್ಟೇ ಅಲ್ದ ಕಪ್ಪು ಕಲೆ, ಬಂಗು, ಡಾರ್ಕ್ ಸರ್ಕಲ್ಲು, ಅನ್ಯವಾನ್ ಸ್ಕಿನ್ ಟೋನ್ ಏನಿರ್ತೋ ಎಲ್ಲನೂ ಹೊಡೆದು ಹಾಕುವಂಥ ಶಕ್ತಿ ಈ ಒಂದು ಸೀರಮ್ ಆಗೈತಿ. ಜಾಸ್ತಿ ದುಡ್ಡು ಕೊಟ್ಟು ಸೀರಮ್ಗಳನ್ನ ತರೋದ್ರ ಬದಲಾಗಿ ಈ ರೀತಿಯಾಗಿ ನಾನು ಹೇಳ್ಕೊಡುವಂಥ ಒಂದು ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ತಾ ಬಂದ್ರೆ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಅಂತ ಹೇಳಂದು ನಾನು ಪಕ್ಕ ಗ್ಯಾರಂಟಿ ಕೊಡ್ತೀನಿ. ಯಾಕಂತ ಅಂದ್ರೆ ಹೋಮ್ ರೆಮಿಡಿಗಳು ನಮಗೆ ರಿಸಲ್ಟ್ ಕೊಡ್ತಾವೆ, ಆದರೆ ಸ್ವಲ್ಪ ಟೈಮ್ ತೊಗೊತಾವೆ, ಪೇಷನ್ಸಿಂದ ಕಾಯಬೇಕಾಗುತ್ತೆ ಅಷ್ಟೇ. ಅದನ್ನು ಪ್ರತಿದಿನ ನಾವು ಟ್ರೈ ಮಾಡ್ತಾ ಬಂದ್ರೆ, ಅದನ್ನ ಪ್ರತಿದಿನ ನಾವು ಅಪ್ಲೈ ಮಾಡ್ಕೊತಾ ಬಂದ್ರೆ ನಮ್ಮ ಸ್ಕಿನ್ನು ಹೊಳಪಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಂದು ನಾನು ಹೇಳ್ತೀನಿ. ಈ ಒಂದು ಸೀರಮನ್ನು ಮನೆಯಾಗ ರೆಡಿ ಮಾಡಿಟ್ಕೊರಿ, ಪ್ರತಿದಿನ ರಾತ್ರಿ ಯೂಸ್ ಮಾಡ್ಕೊತಾ ಬಂದ್ರೆ ನಿಮ್ಮ ಸ್ಕಿನ್ನನ್ನು ನೀವು ನಂಬಕ್ಕಾಗಿಲ್ಲ, ಅಷ್ಟೊಂದು ಚೆನ್ನಾಗಿರುವಂಥ ಸ್ಕಿನ್ ನಿಮ್ದಾಗುತ್ತೆ. ಏನಪ್ಪ ಇಷ್ಟೊಂದು ಪೀಟಿಗೆ ಹಾಕ್ತಾರಂತೀರಾ? ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಇದನ್ನು ನೋಡಿದ್ರೇ ಸಾಕು ನಿಮ್ಗೆ ಕಲರ್ನಲ್ಲೇ ಗೊತ್ತಾಗುತ್ತೆ ಗೋಲ್ಡನ್ ಸಿರಮ್ ಅಂತ ಹೇಳೋದು. ನಿಜವಾಗ್ಲೂ ಗೋಲ್ಡ್ ಕಲರ್ ಐತಲ್ಲ, ಅದಕ್ಕೋಸ್ಕರ ಈ ಒಂದು ಗೋಲ್ಡನ್ ಸಿರಮನ್ನು ನೀವು ಮನೆಯಾಗ ಮಾಡಿಟ್ಕೋರಿ. ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಸಿಗೋದ್ರಲ್ಲಿ ಎರಡು ಮಾತಿಲ್ಲ. ನೋಡ್ಬೋದು ನೀವು, ಇದ್ರ ಕಲರ್ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಇಷ್ಟು ಚೆನ್ನಾಗಿರುವಂಥ. ಇದನ್ನು ನೀವು ಈ ರೀತಿ ಡಬ್ಬದಲ್ಲಿ ಹಾಕಿಟ್ಕೊಂಡು ಟ್ರೈ ಮಾಡ್ಬೋದು, ಇಲ್ಲ ನಾವು ಡ್ರಾಪರ್ ಬಾಟ್ಲಲ್ಲಾದರೂ ನೀವು ಇದನ್ನ ಹಾಕ್ಕೊಂಡು ಇಟ್ಕೋಬೋದು. ಆಮೇಲೆ ಈ ರೀತಿ ಕೈಯಲ್ಲಿ ನಾನು ಸ್ವಲ್ಪ ಮಾಡಿದ್ದೀನಿ ಅಂತ ಹೇಳೋದು ಕೈಯಲ್ಲಿ ಹಾಕ್ಕೊಂಡು ವಾಪಸ್ ಹಾಕಿದೆ. ಆದರೆ ದಯವಿಟ್ಟು ಈ ರೀತಿ ಮಾಡೋಕೆ ಹೋಗ್ಬೇಡ್ರಿ. ಇದು ಸ್ವಲ್ಪ ಒಂದು 4 ದಿನ ಕಷ್ಟ ಅಂತ ಆಗುತ್ತೆ ನನಗೆ, ಹಾಗಾಗಿ ಕೈಯಲ್ಲಿ ಇರೋದನ್ನು ಇದಕ್ಕೆ ಹಾಕಿದ್ದೀನಿ ನಾನು. ದಯವಿಟ್ಟು ಕೈ ಹಾಕಿ ಈ ರೀತಿ ಅದ್ದಿ ಮಾತ್ರ ತೊಗೊಳಕ್ಕೆ ಹೋಗ್ಬೇಡ್ರಿ. ಈ ಡ್ರಾಪರ್ ಬಾಟ್ಲುಗಳಿಗೆ ಹಾಕಿದ್ರು ಅಂತ ಒಳ್ಳೆಯದು, ಇಲ್ಲ ಅಂತಂದರೆ ಈ ರೀತಿ ಡಬ್ಬದಿಂದ ನೀವು ಕೈಗೆ ಹಾಕ್ಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಹಚ್ಕೊಂಡು ನಾನು ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟು ಇದನ್ನು ನೀವು ಹಚ್ಕೊಂಡು ಒಂದು ಸ್ವಲ್ಪ ಅದು ಬಿಟ್ಟು ನೋಡಿರಿ. ಇದ್ರ ಕೈಯಲ್ಲಿ ಸಹಿತ ಇದ್ರದ್ದು ಕಲರು ಅರಿಶಿನ ಹಚ್ಚಿರ್ತೇವೆ ನಾವು, ಆ ರೀತಿ ನಮ್ಮ ಕೈಗೆ ಕಲರ್ ಹತ್ತದಂಗೆ ಆಗಿರ್ತೈತಿ. ಅಷ್ಟು ಚೆನ್ನಾಗಿರುವಂಥ ಒಂದು ಸೀರಮ್ ಇದಾಗಿರ್ತೈತಿ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಭಾಳ ಚೆನ್ನಾಗೈತಿ. ಬರೀ ಇದು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಅದಕ್ಕೂ ಮೊದಲು ನೀವೆಲ್ಲ ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಆಲ್ ಬಟನ್ನ ಕ್ಲಿಕ್ ಮಾಡಬೇಕು. ಆಲ್ ಬಟನ್ನ ಕ್ಲಿಕ್ ಮಾಡಿದ್ರಿ ಅಂದರೆ ನಾನು ಹಾಕುವಂಥ ಒಳ್ಳೆ ಈ ರೀತಿಯಾಗಿರುವಂಥ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಆವಾಗಲೇ ನೀವು ಸ್ಕಿನ್ ಕೇರನ್ನು ಮಾಡ್ಕೋಬೋದು. ನಿಮ್ಮ ಹತ್ರ ಪಿಗ್ಮೆಂಟೇಷನ್ ಆಯಿಲ್ ತೊಗೊಂಡು ಬಂದಿದ್ದೀವಿ, ನಾವೇನು ಮಾಡೋದು ಅಂತಂದ್ರೆ ಈ ಒಂದು ಆಯಿಲನ್ನು ನಾನು ಅದರೊಳಗೂ ಆ್ಯಡ್ ಮಾಡಿರ್ತೀನಿ. ಯಾವುದೇ ರೀತಿ ಇಲ್ಲಿ ನೋಡ್ರಿ, ಇದಕ್ಕೆ ನಾನು ತೊಗೊಂಡಿರುವಂಥದ್ದು ಒಂದು 4 ರಿಂದ 5 ಲವಂಗನ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ರಾತ್ರಿ ನೆನೆಸಿಟ್ಟಿರುವಂಥ ನೀರು, ನೀವು ರೋಸ್ ವಾಟರಲ್ಲೂ ನೆನೆಸಿರ್ಬೋದು, ಇಲ್ಲ ಬರೀ ನೀರಲ್ಲಾದರೂ ಇದನ್ನ ನೀವು ನೆನೆಸಿಡ್ಬೋದು. ನಾನು ಬರೀ ನೀರು ಹಾಕಿ ಇಲ್ಲಿ ಲವಂಗ ಮುಳುಗೋವಷ್ಟು ನಾನು ನೀರು ಹಾಕಿಟ್ಟಿದ್ದೀನಿ. ಒಂದು 6 ರಿಂದ 7 ಲವಂಗನೂ ನೀವು ಹಾಕಿ ನೆನೆಸಿಟ್ಕೋಬೋದು. ಇಲ್ಲಿ 2 ಟೀ ಸ್ಪೂನಷ್ಟು ನಮಗೆ ಇಲ್ಲಿ ನೀರು ಸಿಕ್ಕಿತಿ. ಈ ನೀರಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊತೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಏನದು ಗ್ಲಿಸರಿನ್ ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು ಅರ್ಧ ಸ್ಪೂನಷ್ಟು ರೋಸ್ ವಾಟರ್ ಹಾಕೊತೀನಿ, ಅರ್ಧ ಸ್ಪೂನಷ್ಟು ಇಲ್ಲಿ ಮೇನ್ ಆಗಿ ಬೇಕಾಗಿರೋ ಈ ನಾನು 3 ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಯಾವುದಾದ್ರೂ ಒಂದಾದ್ರೂ ಸ್ಕಿಪ್ ಮಾತ್ರ ನಡೀತೈತಿ. ಆದರೆ ಈಗ ನಾನು ತೋರಿಸುವಂಥ ಈ ಒಂದು ಆಯಿಲ್ ಐತಲ್ಲ, ಇದನ್ನ ಮಾತ್ರ ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡ್ರಿ. ಯಾಕಂತ ಅಂದ್ರೆ ಇದೇ ನಮ್ಮ ಈ ಒಂದು ಗೋಲ್ಡನ್ ಆಯಿಲ್ಗೆ, ಗೋಲ್ಡನ್ ಸೀರಮ್ಗೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಇದಾಗಿರ್ತೈತಿ. ಅದಕ್ಕೋಸ್ಕರ ಇದನ್ನ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ, ಅದನ್ನ ಹಾಕಿದ ತಕ್ಷಣ ಇನ್ನೂ ಇದಕ್ಕೆ ಬಂಗಾರದ ಬಣ್ಣ ಬಂತು. ಅದಕ್ಕೋಸ್ಕರನೇ ಈ ಒಂದು ಆಯಿಲನ್ನು ನಮ್ಮ ಸ್ಕಿನ್ಗೆ ಹಚ್ಚೋದ್ರಿಂದ ನಾವು ನಿಜವಾಗ್ಲೂ ನಮ್ಮ ಸ್ಕಿನ್ ಇರುವಂಥ ಕಪ್ಪು ಕಲೆ, ಬಂಗು, ಆಮೇಲೆ ಅನ್ಯವಾನ್ ಸ್ಕಿನ್ ಟೋನ್ ಏನೈತೆ ಅದು ಕಡಿಮೆ ಆಗುತ್ತೆ. ಈ ಲವಂಗ ನಮಗೆ ಆಕ್ನೆ ಪ್ರೋನ್ ಸ್ಕಿನ್ ಅನ್ನ ಕಡಿಮೆ ಮಾಡ್ತೈತಿ. ಅಷ್ಟೇ ಅಲ್ದನ ರಿಂಕಲ್ಸ್ ಅನ್ನ ಕಡಿಮೆ ಮಾಡ್ತೈತಿ, ನಮ್ಮ ಸ್ಕಿನ್ ಅನ್ನ ಟೈಟ್ ಆಗಿಡೋದಕ್ಕೆ ಸಹಾಯ ಮಾಡ್ತೈತಿ. ಈ ಗ್ಲಿಸರಿನ್ ನಮ್ಮ ಸ್ಕಿನ್ ಅನ್ನ ತೇವಾಂಶವನ್ನ ಜಾಸ್ತಿ ಮಾಡ್ತೈತಿ. ಅಷ್ಟೇ ಅಲ್ದ ಈ ಅಗಸೆ ಬೀಜದೊಳಗೆ ಎಷ್ಟೆಲ್ಲ ಒಂದು ಬೆನಿಫಿಟ್ಸ್ ಐತಿ ಅಂತ ಅಂದ್ರೆ, ಇದ್ರೊಳಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ನಮ್ಮ ಸ್ಕಿನ್ ಅನ್ನ ಟೈಟ್ ಮಾಡ್ತೈತಿ. ಅಷ್ಟೇ ಅಲ್ದ ಇದನ್ನ ಹುರಿದು ನಾವು ಪ್ರತಿದಿನ ತಿಂತಾ ಬಂದ್ರೆ ನಮ್ಮ ಹೆಲ್ತ್ಗೂ ಇದು ಒಳ್ಳೇದು, ಕೂದಲಿಗೂ ಒಳ್ಳೇದು, ಸ್ಕಿನ್ನಿಗೂ ಒಳ್ಳೇದು. ಇನ್ನು ಏನೆಲ್ಲ ಬೇಕು ನಮ್ಗೆ ಈ ಒಂದು ಅಗಸೆ ಬೀಜದೊಳಗೆ ಇರುವಂಥ ಔಷಧಿ ಗುಣಗಳು, ಅದರ ಎಣ್ಣೆಯಿಂದ ನಾವು ಇವತ್ತು ಮಾಡಿರುವಂಥ ಈ ಒಂದು ಸೀರಮ್ ನಿಮ್ಮ ಸ್ಕಿನ್ಗೆ ಬಹಳ ಅತ್ಯುತ್ತಮವಾದಂಥ ರಿಸಲ್ಟ್ ಅನ್ನ ಕೊಡೋದ್ರಲ್ಲಿ ಸಂಶಯನೇ ಇಲ್ಲ ಫ್ರೆಂಡ್ಸ್. ನೀವು ಮನೆಯಲ್ಲಿ ಈ ಒಂದು ಅಗಸೆ ಎಣ್ಣೆನ ತಂದಿಟ್ಕೊಂಡು ಈಗ ನಾನು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ಈ ಆಯಿಲ್ ಅನ್ನ ನೀವು ರೆಡಿ ಮಾಡ್ಕೊರಿ, ಪ್ರತಿದಿನ ಬಳಸ್ತಾ ಬನ್ರಿ. ಇಲ್ಲಿ ನಾನು ಈ ಆಯಿಲ್ ಅನ್ನ ಅಪ್ಲೈನು ಮಾಡಿ ತೋರಿಸಿದ್ದೀನಿ. ಆಯಿಲ್ ಅಂದ್ರೆ ಸೀರಮ್ ಅನ್ನ ನಾನು ಇಲ್ಲಿ ಅಪ್ಲೈ ಮಾಡಿ ತೋರಿಸಿದ್ದೀನಿ. ರಾತ್ರಿ ಮಲಗುವಾಗ ಪ್ರತಿದಿನ ಈ ರೀತಿಯಾಗಿ ನಾವು ಸ್ಕಿನ್ಗೆ ಹಚ್ಕೊಂಡು ಚೆನ್ನಾಗಿ ಅದನ್ನು ನಾವು ಸ್ಕಿನ್ನಲ್ಲಿ ಅಬ್ಸರ್ವ್ ಆಗೋವರೆಗೂ ನಾವು ಅದನ್ನ ಸ್ಕಿನ್ನಿಗೆ ಹಚ್ಕೋಬೇಕಾಗತ್ತೆ, ಅಂದ್ರೆ ಮಸಾಜ್ ಮಾಡ್ಕೋಬೇಕಾಗತ್ತೆ. ಈ ಕಣ್ಣು ಸುತ್ತ ಮತ್ತು ಕಣ್ಣು ಕೆಳಗೆ ನಾನು ಯಾವ ರೀತಿ ನಮ್ಮ ಸ್ಕಿನ್ಗೆ ಮಸಾಜ್ ಮಾಡಬೇಕು ಅಂತ ಹೇಳಂತೂ ನಾನು ಹಳೆ ವಿಡಿಯೋಗಳಲ್ಲಿ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪನೇ ನಾನು ಮಾಡಿ ತೋರಿಸಿದ್ದೀನಿ. ಹಣೆ ಮೇಲೆ, ಆಮೇಲೆ ಎಲ್ಲ ಕಡೆ ನಾವು ಈ ರೀತಿಯಾಗಿ ಒಂದು 10 ಸರ್ತಿ ನಾವು ಸ್ಕಿನ್ಗೆ
ಒಂದು ಮಸಾಜ್ ಕೊಡ್ಬೇಕಾಗತ್ತೆ ಅಂದಾಗ ಅದು ಸ್ಕಿನ್ನಿಗೆ ಎಲ್ಲ ಸೀರಮ್ ಎಲ್ಲ ಅಬ್ಸರ್ವ್ ಆಗಿ ನಮ್ಮ ಸ್ಕಿನ್ ಹೊಳಪಾಗೋದಕ್ಕೆ ಮತ್ತು ಕಲೆ ಮುಕ್ತ ಆಗೋದಕ್ಕೆ ಸಹಾಯ ಮಾಡ್ತೈತಿ. ಕಣ್ಣು ಕೆಳಗೇನೋ ಡಾರ್ಕ್ ಸರ್ಕಲ್ ಇರ್ತಾವಲ್ಲ ಅದು ಸಹಿತ ಕಡಿಮೆ ಆಗುತ್ತೆ ಇದರಿಂದ. ಆಮೇಲೆ ಸ್ಕಿನ್ನು ಟೈಟ್ ಆಗುತ್ತೆ, ಬ್ರೈಟ್ ಆಗುತ್ತೆ. ಆಮೇಲೆ ನಮಗೆ ನೆರೆಗೆಗಳು ಬರ್ತಾ ಇರ್ತಾವೆ, ಅದನ್ನು ಸಹಿತ ಇದು ಕಡಿಮೆ ಮಾಡ್ತೈತಿ. ಪ್ರತಿದಿನ ರಾತ್ರಿ ಹಚ್ಚಿ ಮಲ್ಕೊಂಡು ಬೆಳಗ್ಗೆ ಎದ್ದು ನೀವು ಫೇಸ್ ವಾಶ್ ಮಾಡಿದಾಗ ನಿಮ್ಮ ಸ್ಕಿನ್ನನ್ನು ನೀವೇ ನಂಬೋದಕ್ಕಾಗದ ಟ್ರೈ ಮಾಡಿ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಅಗಸೆ ಎಣ್ಣೆಯಿಂದ ಎಷ್ಟೆಲ್ಲ ದೊಡ್ಡ ಕೆಲಸ ಆಗುತ್ತೆ ಅಂತೇಳಿ ಅಂದು. ನಿಜವಾಗ್ಲೂ ಈ ಅಗಸೆ ಬೀಜನ ನಾವು ಹುರಿದು ತಿನ್ನೋದ್ರಿಂದ ನಮ್ಮ ಸ್ಕಿನ್ನು ಹೆಲ್ತು ಆಮೇಲೆ ಹೇರ್ಸಿಗೂ ಸಹಿತ ಕೂದಲಿಗೂ ಸಹಿತ ನಮಗೆ ಶೈನ್ ತಂದು ಕೊಡುತ್ತೆ. ಅಷ್ಟಲ್ದ ಕೂದಲು ಉದುರೋದನ್ನು ಸಹಿತ ಇದು ತಡೆ ಹಿಡಿತೈತಿ. ಅಷ್ಟಲ್ದ ಈಗ ಆಯಿಲು ಸಹಿತ ಇದ್ರದ್ದು ಬರ್ತೈತಿ. ಇದೇ ಆಯಿಲಿಂದ ಇವತ್ತು ನಾನು ನಿಮ್ಗೆ ಒಂದು ಸೀರಮನ್ನು ಮಾಡಿ ತೋರಿಸಿದ್ದೀನಿ. ಜಾಸ್ತಿ ದುಡ್ಡು ಕೊಟ್ಟು ನಾವು ಸೀರಮ್ಗಳನ್ನ ತರೋದ್ರ ಬದಲಾಗಿ ನೋಡಿರಿ, ಇದ್ರೊಳಗೆ ಒಳ್ಳೆ ಒಂದು ಗಾಣದಿಂದ ತೆಗೆದಿರುವಂಥ ಎಣ್ಣೆನ ತಗೋಬೇಕಾಗತ್ತೆ ನೀವು. ಯಾಕಂದ್ರೆ ಗಾಣದಿಂದ ತೆಗೆಯುವಂಥ ಎಣ್ಣೆ ಮಾತ್ರ ನಿಮಗೆ ಚೆನ್ನಾಗಿ ಸಿಗ್ತೈತಿ. ಆಮೇಲೆ ಈ ಒಂದು ಗಾಣದಿಂದ ತೆಗೆದಿರುವಂಥ ಒಂದು ಆಯಿಲ್ ಆದ್ರೆ ಭಾಳನೇ ಚೆನ್ನಾಗಿರುವಂಥ ರಿಸಲ್ಟ್ ಕೊಡ್ತೈತಿ. ನಾನು ತರಿಸಿರುವಂಥ ಇದನ್ನು ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತೀನೋ ಬಳಸ್ತೀನೋ ಅದನ್ನೆಲ್ಲ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ತರಿಸ್ಕೋಬೋದು. ಯಾಕಂತಂದ್ರೆ ನಾನು ತರಿಸೋದು ಒಳ್ಳೆ ಒಂದು ನಮ್ಮ ಸ್ಕಿನ್ನಿಗೋಸ್ಕರ ನಾವು ತರಿಸ್ಬೇಕು ಅಂತಂದ್ರೆ ಒಳ್ಳೆ ಕ್ವಾಲಿಟಿ ಇರುವಂಥದ್ದನ್ನು ನಾವು ಪ್ರಾಡಕ್ಟ್ಸನ್ನು ಬಳಸಿದಾಗ ಮಾತ್ರ ನಮ್ಮ ಸ್ಕಿನ್ಗೆ ಅದರ ರಿಸಲ್ಟ್ ಚೆನ್ನಾಗಿ ಸಿಗ್ತದೆ. ಅದಕ್ಕೋಸ್ಕರ ನಾನು ಬಳಸುವಂಥ ಎಲ್ಲ ಒಂದು ರೋಸ್ ವಾಟ್ರು, ಆಮೇಲೆ ಗ್ಲೀಸರಿನು, ಅಲೋವೆರಾ, ಈ ಒಂದು ಅಗಸೆ ಎಣ್ಣೆ ಏನೇ ಆದರೂ ನಾನು ತರಿಸಿರೋದನ್ನು ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ನೀವು ನೋಡಿಕೊಂಡು ನೀವು ಅಲ್ಲಿಂದ ತರಿಸ್ಕೋಬೋದು. ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಗೋಲ್ಡನ್ ಸೀರಮ್ ಇದಾಗಿರ್ತೈತಿ. ಪ್ರತಿದಿನ ರಾತ್ರಿ ಮಲಗೋವಾಗ ನೀವು ಇದನ್ನ ಹಚ್ಚಿ ಮಲ್ಕೋರಿ, ಬೆಳಗ್ಗೆ ಎದ್ದು ಮುಖ ತೊಳ್ಕೊಬೋದು. ನಿಮ್ಮ ಹತ್ರ ಪಿಗ್ಮೆಂಟೇಷನ್ ಆಯಿಲ್ ತೊಗೊಂಡಿದ್ದೀವಲ್ಲ ನಾವು ಅನ್ನೋರು ತಗೊಂಡು ಇದನ್ನು ನೀವು ರೆಡಿ ಮಾಡಿಟ್ಕೊಂಡು ನೀವು ಯೂಸ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಒಂದಿನ ಇದನ್ನು ಮಾಡಿದ್ರೆ ಯಾವುದೇ ರೀತಿ ಏನು ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಆದ್ರೆ ಯಾರೇ ಒಂದು ನಾನು ಪ್ರತಿ ಸರ್ತಿ ಹೇಳ್ತಿರ್ತೀನಿ, ಏನೋ ಒಂದು ನಮ್ಮ ಸ್ಕಿನ್ಗೆ ಹೊಸದಾಗಿ ನಾವು ಏನಾದರೂ ಹಚ್ಚಿ ನಾವು ಟ್ರೈ ಮಾಡ್ತೀವಿ ಅನ್ನೋದಾದ್ರೆ ಒಂದು ಪ್ಯಾಚ್ ಟೆಸ್ಟನ್ನು ನಾವು ಮಾಡ್ಕೋಬೇಕಾಗುತ್ತೆ. ಇದನ್ನು ರೆಡಿ ಮಾಡ್ಕೊಂಡು ಆದಮೇಲೆ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊರಿ. ಏನೂ ಆಗಂಗಿಲ್ಲ. ಆದರೂ ನಮ್ಮದೊಂದು ಹುಷಾರಿಯಲ್ಲಿ, ನಮ್ಮ ಒಂದು ಕಾಳಜಿಯಲ್ಲಿ, ನಮ್ಮ ಸ್ಕಿನ್ ಕಾಳಜಿನ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಇದನ್ನ ಬಳಸೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಏನದು ರ್ಯಾಷಸ್ಸು, ತುರಿಕೆ, ಆಮೇಲೆ ರೆಡ್ ಆಗೋದು ಅದೇ ರೀತಿ ಏನೂ ಆಗಂಗಿಲ್ಲ ಅಂದಾಗ ಮಾತ್ರ ನೀವು ಈ ಒಂದು ಸೀರಮನ್ನು ಬಳಸಿರಿ. ಏನೂ ಆಗಂಗಿಲ್ಲ. ನಾನು ಅಂದ್ಕೊಂಡು ಮಟ್ಟಿಗಂತೂ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೊಡೋಂಗಿಲ್ಲ. ಯಾಕಂತ ಅಂದರೆ ನಮ್ಮ ಅಗಸೆನ ನಾವು ತಿಂತೀವಿ, ಮತ್ತು ಅಗಸೆ ಪೌಡ್ರನ್ನ ನಾವು ಪ್ಯಾಕ್ ಹಾಕ್ಕೊತೀವಿ, ಅಗಸೆ ಜೆಲ್ಲನ್ನು ನಾವು ಪ್ಯಾಕ್ ಹಾಕ್ಕೊತೀವಿ, ಅಗಸೆ ಜೆಲ್ಲಿನ ಪ್ಯಾಕನ್ನು ನಾವು ಹೇರ್ಸಿಗೆ ಹಾಕ್ಕೊತೀವಿ. ಅಷ್ಟೆಲ್ಲನೂ ಹಾಕತ್ತೆ ಅಂದ ಹೊತ್ನಾಗ ಈ ಒಂದು ಆಯಿಲಿಂದ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಯಾವುದೇ ರೀತಿ ಭಯ ಇಲ್ಲದೇ ಈ ಒಂದು ಸೀರಮನ್ನು ನೀವು ಮನೆಯಾಗ ಮಾಡಿಕೊಂಡು ನಿಮ್ಮ ಸ್ಕಿನ್ಗೆ ನೀವು ಬಳಸ್ಕೋರಿ. ನೀವು ಒಂದು ಒಳ್ಳೆಯ ಒಂದು ಬಂಗಾರದ ಬಣ್ಣ ಬರೋದ್ರಲ್ಲಿ ಎರಡು ಮಾತಿಲ್ಲ. ಒಂದು ವಾರ ಬಳಸಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುವಂಥ ಒಂದು ಸ್ಕಿನ್ ನಿಮ್ದಾಗತ್ತೆ ಅಂತ ಹೇಳಂದ್ರೆ ನಿಮ್ಮ ಸ್ಕಿನ್ನನ್ನು ನಂಬಕ್ಕಾಗಂಗಿಲ್ಲ. ಅಷ್ಟೊಂದು ಚೆನ್ನಾಗಿರುವಂಥ ನಮ್ಮ ಸ್ಕಿನ್ ಬಂಗಾರದ ಬಣ್ಣ ಬರ್ತೈತಿ. ಆಮೇಲೆ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳು ಕಡಿಮೆ ಆಗ್ತಾ ಬರ್ತಾವೆ. ನಮ್ಮ ಸ್ಕಿನ್ನಿಗೆ ಹೊಳಪಾಗುತ್ತೆ. ಆಮೇಲೆ ನಮ್ಮ ಸ್ಕಿನ್ ಬಹಳನೇ ಒಂದು ಸಾಫ್ಟ್ ಆಗುತ್ತೆ. ಇದರಲ್ಲಿ ಬಹಳಷ್ಟು ಒಂದು ಔಷಧಿ ಗುಣಗಳು ಇರೋದ್ರಿಂದ ನಮ್ಮ ಸ್ಕಿನ್ನು, ಹೇರು, ಹೆಲ್ತ್ ಎಲ್ಲದಕ್ಕೂ ಭಾಳ ಒಂದು ಒಳ್ಳೆ ಒಂದು ಬೆನಿಫಿಟನ್ನು ಕೊಡುವಂಥ ಒಂದು ಅಗಸೆ ಬೀಜದ ಆಯಿಲಿಂದ ನಾವು ಇವತ್ತು ಈ ಒಂದು ಸೀರಮನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಈ ಒಂದು ಸೀರಮನ್ನು ನೀವು ಮನೇಲಿ ಎಲ್ಲರೂ ಟ್ರೈ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು. ದಯವಿಟ್ಟು ಟ್ರೈ ಮಾಡಿ ಈ ಒಂದು ರಿಸಲ್ಟ್ ಯಾವ ರೀತಿ. ಆಮೇಲೆ ನನಗೆ ಬಾದಾಮಿ ಕ್ರೀಮನ್ನು ನಾನು ಮಾಡಿ ತೋರಿಸಿದ್ದೆ. ಅದನ್ನು ಒಂದು ನನಗೆ ತಿಳಿದಂಗೆ ಒಬ್ಬರಂತೂ ಕಮೆಂಟ್ ಹಾಕಿದ್ದೀರಿ. ಇನ್ನೊಂದು 3-4 ಜನ ನನಗೆ ಹೇಳಿದರು, ಹೌದು ಸಿಸ್ಟರ್ ಭಾಳನೇ ಚೆನ್ನಾಗೈತಿ, ನಾವು ರೆಡಿ ಮಾಡ್ಕೊಂಡು ಟ್ರೈ ಮಾಡ್ಕೊತೀವಿ ಅಂತ ಹೇಳಂದ್ರೆ. ಇಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ಸ್ಕಿನ್ನು ನಾವು ರಾತ್ರಿ ಹಚ್ಕೊಂಡು ಮಲ್ಕೊಂಡು ನಾವು ಬೆಳಗ್ಗೆ ಎದ್ದು ನಮ್ಮ ಫೇಸ್ ವಾಶನ್ನು ಮಾಡ್ಕೊಂಡಾಗ ನಮ್ಗೆ ಅದನ್ನು ಹೇಳೋಕ್ಕಾಗಂಗಿಲ್ಲ, ಅಷ್ಟು ಚೆನ್ನಾಗಿ ಗ್ಲೋ ಕಾಣಿಸಿರ್ತೈತಿ ಮುಖ. ಆಮೇಲೆ ಅಷ್ಟು ಸಾಫ್ಟ್ ಆಗಿರ್ತೈತಿ. ಮನೇಲಿ ಆ ಒಂದು ಕ್ರೀಮನ್ನು ರೆಡಿ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಅದೇ ರೀತಿ ಈ ಒಂದು ಸೀರಮನ್ನು ನೀವು ಟ್ರೈ ಮಾಡ್ಬೋದು. ನೀವು ಏನಪ್ಪ ಇಷ್ಟಕೊಂಡು ಹೇಳ್ತೀರಿ ಯಾವುದಂತ ಮಾಡ್ಕೋಬೇಕು ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಒಬ್ಬರು ಸ್ಕಿನ್ಗೆ ಒಂದೊಂದು ಆಗಿಬರುತ್ತೆ. ಈಗ ಈ ಒಂದು ಸೀರಮ್ ಒಬ್ಬರು ಸ್ಕಿನ್ಗೆ ಬಂದ್ರೆ ಒಬ್ಬರು ಸ್ಕಿನ್ಗೆ ಬಾದಾಮ್ ಕ್ರೀಮ್ ಆಗಿಬರ್ಬೋದು. ಹಾಗಾಗಿ ಒಬ್ಬೊಬ್ಬರ ಸ್ಕಿನ್ ಒಂದೊಂದು ರೀತಿಯಾಗಿರೋದ್ರಿಂದ ನಾನು ಹೇಳುವಂಥ ಒಂದೊಂದು ಹೋಮ್ ರೆಮಿಡಿಗಳು ಒಬ್ಬೊಬ್ಬರ ಸ್ಕಿನ್ಗೆ ಒಂದೊಂದು ರೀತಿಯಾಗಿ ಆಗಿಬರುತ್ತೆ. ಅದಕ್ಕೋಸ್ಕರ ಎಲ್ಲನೂ ನಾನು ಹೇಳ್ತಾ ಹೋಗ್ತೀನಿ. ಮನೆಯಾಗ ನೀವು ಟ್ರೈ ಮಾಡ್ತಾ ಇರಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೇನೆ, ಭಯ ಇಲ್ಲದೇನೆ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಂಗಿಲ್ಲ, ಭಯ ಇಲ್ಲದೇನೆ ಈ ಒಂದು ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ಬೋದು. ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೋಬೋದು ಅಂತ ಹೇಳ್ತೀನಿ. ಇವತ್ತಿನ ಗೋಲ್ಡ್ ಸೀರಮನ್ನು ನೀವೆಲ್ಲರೂ ಮನೆಯಾಗ ಟ್ರೈ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಹೆಂಗೆ ಬಂದಿತ್ತು ಅಂತ ಹೇಳೋದು. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೀವೆಲ್ಲ ಏನು ಮಾಡಬೇಕು, ವಿಡಿಯೋ ನೋಡ್ತಾ ಇರಬೇಕು, ಸಪೋರ್ಟ್ ಮಾಡ್ತಾ ಇರಬೇಕು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.